ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಗೆ ಹೋಗಿದ್ವಿ. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಸರ್ ಅವರು ನಮಗೆ ಮಂಜುನಾಥ್ ಸರ್ ಬಗ್ಗೆ ಭಾಳಷ್ಟು ಹೇಳ್ತಾ ಇದ್ರು. ಅವರು ಬರೀ 1 ಎಕರೆ ಜಾಗದಲ್ಲೇ ಏನು ಸಾಲ ಸೂಲ ಮಾಡಲಾರ್ದೇ ಹೈನುಗಾರಿಕೆನೇ ಮಾಡ್ತಾ ಇದ್ದಾರೆ. ಮೊದಲು ಅವರು ಈ ಹೂವಿನ ಕೃಷಿ ಮಾಡ್ತಾಯಿದ್ರು, ಇವಾಗ ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಹಾಗೆ ಆ ದುಡ್ಡಿನಲ್ಲೇ ಅವ್ರದ್ದೊಂದು ಮಕ್ಕಳ ಎಜುಕೇಷನ್ ಕೂಡ ಕೊಡಿಸ್ತಾ ಇದ್ದಾರೆ. ನೀವು ಅವ್ರದ್ದೊಂದು ಮಾಹಿತಿ ಮಾಡಿದ್ರೆ ಸಣ್ಣ ಪ್ರಮಾಣದ ರೈತರಿಗೆ ಒಂದು ಒಳ್ಳೆಯ ಮಾಹಿತಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಾವು ಇಲ್ಲಿ ಕೊಪ್ಪಳ ಹತ್ತಿರ ಇರುವಂಥ ಇಂದ್ರಗಿ ಊರಿಗೆ ಬಂದಿದ್ದೀವಿ. ಇವತ್ತಿನ ಕಂತಿನಲ್ಲಿ ಶ್ರೀ ಮಂಜುನಾಥ್ ಬೀರಪ್ಪ ಚಳ್ಳಾರೆ ಅವ್ರನ್ನ ಮಾತಾಡಿಸಿ ಯಾವ ರೀತಿ ಬರೀ 1 ಎಕರೆನೇ ನಂಬಿ ಇವರು ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಇವ್ರದ್ದು ದಿನಚರಿ ಹೇಗೆ, ಮತ್ತು ಬೇರೆ ರೈತರಿಗೆ ಇವ್ರು ಏನು ಮಾಹಿತಿ ಕೊಡ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸ್ವಾಗತ. ನಮಸ್ಕಾರ ಸರ್. ನಾವು ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿ ಹೋಗಿದ್ವಿ ಸರ್. ಅಲ್ಲಿರುವಂತಹ ಫೌಂಡರ್ ಮತ್ತು CEO ಆಗಿರುವಂತಹ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವೇನು ಬರೀ ದೊಡ್ಡ ರೈತರದೇ ತೆಗಿತೀರಿ, ಏನು ಸಣ್ಣ ರೈತರು ಏನು ಮಾಡಬೇಕು ಹಿಂಗೆ ಅಂತ ಇದ್ರು ಅವರು. ಇಲ್ಲ ಸರ್, ನಾವು ಆ ರೀತಿ ಏನಿಲ್ಲ, ನಾವು ಎಲ್ಲ ರೀತಿಯ ರೈತರದ್ದು ಒಂದು ಸಂದರ್ಶನ ಮಾಡ್ತೀವಿ, ದೊಡ್ಡದು ಸಣ್ಣದು ಅಂತ ಆ ರೀತಿ ಏನಿಲ್ಲ, ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತು ಅವರು ನಿಮ್ಮ ಒಂದು ಸಂಪರ್ಕ ಕೊಟ್ಟರು ಸರ್. 1 ಎಕರೆ ಜಾಗದಲ್ಲೇ ನೀವು ಅದ್ಭುತವಾಗಿ ಕೃಷಿ ಮಾಡ್ತಾ ಇದ್ದೀರಾ, ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನೀವು ಸಣ್ಣ ಮಟ್ಟದಲ್ಲಿ ಯಾವ ರೀತಿ ಒಂದು ಕೃಷಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ಒಂದು ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ನಮ್ದು ಇಂದ್ರಿ ಗ್ರಾಮ ಅಂತೇಳಿ ನಮ್ದು ಫಸ್ಟ್ 2 ಎಕರೆ ಜಮೀನು ಇತ್ತು. ಆ 2 ಎಕರೆ ಜಮೀನೊಳಗೆ 1 ಎಕರೆ ರೈಲಕ್ಕೆ ಹೋಯ್ತು. ಇನ್ನು 1 ಎಕರೆ ಉಳಿತು. ಏನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಫಸ್ಟ್ ಹೂವಿನ ತೋಟ ಮಾಡಿದ್ವಿ ನಾವು. ಮಲ್ಲಿಗೆ ಹೂವು ಹಾಕಿದ್ದೆ, ಒಂದು 100 ಗಿಡ ಮಲ್ಲಿಗೆ ಹೂವು, ಆಮೇಲೆ ಕನಕಾಂಬರಿ, ಶಾವಂತಿಗೆ ಇದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ನಮಗೂ ಸ್ವಲ್ಪ ಡೈಲಿ ಕೆಲಸ ವರ್ಕ್ ನಡೀತಿತ್ತು. ಆಮೇಲೆ ಸ್ವಲ್ಪ ಕೈ ತುಂಬ ಹಣನೂ ಬರ್ತಾ ಇತ್ತು. ಈಗ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಸುಮಾರು ಒಂದು 20 ವರ್ಷದಿಂದ ನಾವು ಕೃಷಿನೇ ಮಾಡ್ತಾ ಇದ್ದೀವಿ ನಾವು. ಹೂವಿನ ಬೆಳೆನೇ ಮಾಡ್ತಾ ಇದ್ರಿ? ಹೌದು, ಹೂವಿನ ಬೆಳೆ ನಾವು ಮಾಡ್ತಾ ಇದ್ವಿ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಈಗ ಲೇಬರ್ ಕಸ್ಟಮ್ ಜಾಸ್ತಿ ಕೂಲಿ ಬರೋದ್ರಿಂದ, ಮತ್ತೆ ಅವ್ರಿಗೆ ಅದು ಈಗ ಮಾರ್ಕೆಟಲ್ಲಿ ರೇಟ್ಗಳು ಕಮ್ಮಿ ಏರುಪೇರು ಆಗೋದ್ರಿಂದ ನಮಗೆ ಸ್ವಲ್ಪ ಭೂಮಿ ಮೇಲೆ ವರ್ಕೌಟ್ ಆಗ್ತಾ ಇಲ್ಲ. ಹಂಗಾಗಿ ನಾವೇನು ಮಾಡ್ತೀವಿ ಅಂದರೆ, ಈಗ ಸ್ವಲ್ಪ ಹೂವಿನ ಕೃಷಿ ಕಮ್ಮಿ ಮಾಡಿದ್ದೇವೆ. ಸ್ವಲ್ಪ ಹೈನುಗಾರಿಕೆ ಕಡೆ ಒಲವು ಜಾಸ್ತಿ ತೋರಿಸಿವಿ. ಯಾಕಂದರೆ ಹೈನುಗಾರಿಕೆ ಕಡೆ ಯಾಕೆ ಒಲವು ಜಾಸ್ತಿ ಅಂದರೆ, ಸ್ವಲ್ಪ ಭೂಮಿ ಇರೋದ್ರಿಂದ ಸ್ವಲ್ಪ ಹುಲ್ಲು ಎಲ್ಲ ಹಚ್ಕೊಂಡು, ಆಮೇಲೆ ನಾವು ಮನೆಯಲ್ಲಿ ನಮ್ಮ ಮನೆ ತೋಟದಲ್ಲಿ ಇರೋದ್ರಿಂದ ಈಗ ನಾವೇನು ಮಾಡ್ತಾ ಇದೀವಿ ಇಲ್ಲೇ. ಹಂಗಾಗಿ ಹೈನುಗಾರಿಕೆಗಳು ಸುಮಾರು ಒಂದು 5 ದೊಡ್ಡ ಆಕಳುಗಳು ಮಾಡಿವಿ. ಇತ್ತೀಚೆಗೆ ಈಗ ಒಂದು 4-5 ವರ್ಷ ಆಯ್ತು. ನಮ್ಮ ಮನೇಲಿ ಸತತವಾಗಿ 30 ವರ್ಷದಿಂದ ಹೈನುಗಾರಿಕೆ ಇತ್ತು. ಅದು ದೊಡ್ಡ ಮಟ್ಟದಲ್ಲಿ ಇದ್ದಿಲ್ಲ, ಸಣ್ಣ ಮಟ್ಟದಲ್ಲಿ ಇತ್ತು. ಈಗ ಏನು ಮಾಡಿದ್ವಿ, ಸ್ವಲ್ಪ ಸುತ್ತಮುತ್ತ ಡೈರಿಗಳು ಇರೋದ್ರಿಂದ, ದೊಡ್ಡ ಡೈರಿ ಅಥವಾ ನಂದಿನಿ ಇರೋದ್ರಿಂದ ಸ್ವಲ್ಪ ರೇಟು ಹಾಲಿಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಬಿಟ್ಟು, ಅಂದರೆ ದಿನ ಬೆಳಿಗ್ಗೆ ಅಮೌಂಟು ಈಗ ಡೈಲಿ ಈಗ ಹೈನುಗಾರಿಕೆ ಒಳಗೆ ಏನಿದೆ ಅಂದರೆ, ಈಗ ಹೂವಿನ ಬೆಳೆ ಅಂದರೆ ಸ್ವಲ್ಪ 15-20 ದಿವಸ ಬೇಕಾಗಿತ್ತು ಅಮೌಂಟ್ ಬೇಕಂದ್ರೆ. ಈಗ ಹೈನುಗಾರಿಕೆ ಇದರಿಂದ ನಮ್ಗೆ ಏನಾಗಿದೆ ಅಂದರೆ, ಆದಷ್ಟು ಸ್ವಲ್ಪ 15 ದಿವಸಕ್ಕೆ ನಾವು ಪೇಮೆಂಟ್ ಬರುತ್ತೆ. ಹಂಗಾಗಿ ನಾವು ಹೈನುಗಾರಿಕೆ ಮೇಲೆ ಜಾಸ್ತಿ ಒಲವು ತೋರಿಸಿದ್ವಿ. ಓಕೆ ಸರ್. ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಸರ್? ಯಾರ್ಯಾರು ಇದ್ದೀರಿ ಇಲ್ಲಿ? ಈಗ ನೋಡ್ರಿ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ 3 ಜನ ಮಕ್ಕಳು, ಆಮೇಲೆ ನಮ್ಮ ಹೆಣ್ಮಕ್ಳು, ಒಟ್ಟು ನಾವು ಟೋಟಲ್ 6 ಜನ ಇದ್ದೀವಿ ನಮ್ಮ ಮನೆಯಲ್ಲಿ. 6 ಜನನು ಈ 1 ಎಕರೆ ಜಮೀನ್ ಮೇಲೆ ಅವಲಂಬನೆ ಆಗಿದ್ದೇವೆ ನಾವು. ಮತ್ತೆ ಬೇರೆ ಕಡೆ ಏನಿಲ್ಲ. ಈಗ 3 ಮಕ್ಕಳನ್ನ ನಾವು ಓದಿಸ್ಬೇಕು, ಆಮೇಲೆ ನಾವು ಮತ್ತೆ ನಮ್ದು ಮನೆ ಖರ್ಚು ಅದು ಇದು ಹೋಗೋದೆಲ್ಲ ಐತಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ, ಪ್ಲಾನ್ ಮಾಡಿದ್ವಿ ಏನ್ ಮಾಡ್ಬೇಕು. ಈಗ ಇಷ್ಟು ದಿನ ಹೂವು ಇತ್ತು, ಹೂವು ಬೇಡ, ಹೂವದ್ದು ಕಾಸ್ಟ್ಲಿ, ರೇಟು ಹೆಚ್ಚು ಕಮ್ಮಿ ಜಂಪ್ ಆಗುತ್ತೆ. ಈಗ ಅಮಾವಾಸ್ಯೆ, ಹುಣ್ಣಿಮೆ, ಸೀಸನ್ಗಳು ಈ ತರ ಅನ್ನೋದಕ್ಕೆ ನಾವೇನ್ ಮಾಡಿ ಹೂವಿನಗಳು ತೆಗೆದು ಹೈನುಗಾರಿಕೆ ಮಾಡಿ ಇಡೀ 1 ಎಕರೆ ನಾವು ಹುಲ್ಲು ಹಚ್ಚಿದ್ದೇವೆ. ಓಕೆ ಸರ್. ಈಗ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಡ್ರಿ ಸರ್? ಈಗ ಹೈನುಗಾರಿಕೆ ಅಂತಂದಾಗ ವರ್ಷಕ್ಕೊಂದು ಕರು ಸಿಗತ್ತೆ ಅಂತ ಹೇಳಿದ್ರು ಅದ್ರ ತಕ್ಕಂಗೆ ಆಹಾರ ಕೊಡ್ಲಿಕ್ಕೆ ಮೇವು ಕೂಡ ಬೆಳೆಸ್ಬೇಕಾಗತ್ತೆ. ಬರೀ 1 ಎಕರೆಯಲ್ಲೇ ಹೈನುಗಾರಿಕೆ ಮಾಡ್ಬೇಕಂದ್ರೆ ಯಾವ ರೀತಿ ನೀವು ಒಂದು ಪ್ಲಾನ್ ಮಾಡ್ಕೊಂಡ್ರಿ ಸರ್? ಇಲ್ಲ ಸರ್, ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ 2 ಆಕಳ ಮೇಯಿಸೋದೇ ಕಷ್ಟ. ಯಾಕಂದ್ರೆ ಸರಿಯಾಗಿ ಮಳೆ ಬರ್ತಾ ಇಲ್ಲ, ಸರಿಯಾಗಿ ಹೂವು ಆಗಂಗಿಲ್ಲ, ಆಮೇಲೆ ಅವಕ್ಕೆ ಮೇಂಟೈನ್ ಮಾಡೋದು ಬಹಳ ಕಷ್ಟ, ಶ್ರಮ ಬಹಳ ಕಷ್ಟ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ನಮ್ಮ ಮನೆ ತೋಟದಲ್ಲಿ ಇರೋದ್ರಿಂದ ಸುತ್ತಮುತ್ತ ಹೊಲಗಳಲ್ಲಿ ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ, ಸುತ್ತಮುತ್ತ ಹೊಲಗಳು ಮಳೆಗಾಲದಲ್ಲಿ ಮೇವು ಸಿಗುತ್ತೆ. ಈ ಹೊಲಗಳಲ್ಲಿ ಆ ಕಡೆ ಈಗ ಸಪ್ಪಿ ಪಪ್ಪಿ ಸಿಗುತ್ತೆ. ಆಮೇಲೆ ನಾವು ಬೇರೆ ಕಡೆಯಿಂದ ಮೇವು ತರ್ತೀವಿ. ಆಮೇಲೆ ಗಂಗಾವತಿ ಹತ್ರ ಇರೋದ್ರಿಂದ ಮಾಗಣಿಯಲ್ಲಿ ನೆಲ್ಲು ತರಿಸ್ತೀವಿ. 3 ಎಕರೆ 4 ಎಕರೆ 5 ಎಕರೆ ಹುಲ್ಲು ತಂದು ಸುಮಾರು ಒಂದು 6-7 ಎಕರೆ ಹುಲ್ಲು ತರಿಸ್ತೀವಿ ನಾವು ಸ್ಟಾಕ್. ಏನ್ರಿ 2 ಬೆಳೆಗೆ ನಾವು 2 ಬೆಳೆಗೆ ಹುಲ್ಲು ತರಿಸ್ತೀವಿ. ಆಮೇಲೆ ನಮ್ಮ ತೋಟದಲ್ಲಿ ನಾವು ಕೂಡ
ಹುಲ್ಲು ಹಚ್ಕೊಂಡಿವಿ. ನಮ್ಗೇನು ಅದಕ್ಕೆ ರಿಸ್ಕ್ ಅನ್ಸಲ್ಲ, ಯಾಕಂದ್ರೆ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ನೋಡ್ತೀವಿ ನಾವು. ಈಗ ಕರುಗಳು ಬರ್ತವೆ, ಬಂದರೆ ಅವು ನೋಡ್ತೀವಿ ಬೆಳವಣಿಗೆ ಚೆನ್ನಾಗಿತ್ತು ಅಂದರೆ ಒಂದು ವರ್ಷ 2 ವರ್ಷ ಬೆಳೆಸ್ತೀವಿ ಕರುಗಳನ್ನ. ಚೆನ್ನಾಗಿಲ್ಲ ನಾವು ಬೇರೆ ರೈತರಿಗೆ ಕೊಟ್ಬಿಡ್ತೀವಿ ನಾವು. ಯಾಕಂದ್ರೆ ಎಲ್ಲ ಸ್ಟಾಕ್ ಇಡೋಕ್ಕಾಗಲ್ಲ. ನಮ್ದು ಇರೋದು 1 ಎಕರೆ ಹೊಲದಾಗ ನಮ್ಗೆ ಎಷ್ಟು ಆಗುತ್ತೆ ಅಷ್ಟನ್ನು ನಾವು ಈಗ ಆಲ್ರೆಡಿ 3 ಆಕಳ ಐತೇವೆ, ಹಿಂಡ್ತಾವ್ರಿ ದಿವಸ 3 ಆಕಳಿಂದ 15 ಲೀಟ್ರ್ ಅಂದರೆ ಒಂದು ಆಕಳ 5 ಲೀಟ್ರ್ ಕೊಡುತ್ತೆ. ಅಲ್ಲಿಗೆ ಅವರೇಜ್ 15 ಲೀಟ್ರ್, ಬೆಳಿಗ್ಗೆ 15 ಲೀಟ್ರ್, ಸಾಯಂಕಾಲ 15 ಲೀಟ್ರ್. ಇನ್ನು 2 ಆಕಳ ಇನ್ನೊಂದು 2 ತಿಂಗಳು ಬಿಟ್ಟರೆ ಅವು ಒಟ್ಟೆ ನಾವು ಅಂದರೆ ಒಂದೇ ಸಲ ದೊಡ್ಡದಾಗಿ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನಾಳೆ ಏನೋ ಪ್ರಾಬ್ಲಮ್ ಆದಂದ್ರೆ ಅವು ಕಷ್ಟ ಆಗುತ್ತವೆ. ಈಗ ನಾವು ಯಾರ್ಯಾರು ಕೊಡೋಕೆ ಹೋದ್ರೆ ಅಡ್ಡ ದುಡ್ಡು ಕೇಳ್ತಾರೆ ನಮ್ಗೆ ಪ್ರಾಬ್ಲಮ್ ಬಂದಾಗ. ಆ ಥರ ನಾವು ಮಾಡ್ಕೊಬೇಡಿ. ಯಾರಿಗೆ ಆದ್ರೆ ಹೇಳಿದ್ನ ರೈತರುಗಳಿಗೆ ನಾವು ಒಂದೇ ಸಲ ನಾವು 50,000 ಆಕಳ 60,000 ಆಕಳ ಮಾಡಬಾರ್ದು ನಾವು. ಯಾಕಂದ್ರೆ ನಾವು ಫಸ್ಟ್ ನೋಡಬೇಕು ಸುತ್ತಮುತ್ತ ವಾತಾವರಣದಲ್ಲಿ ಹುಲ್ಲು ಸಿಗುತ್ತೋ ಇಲ್ಲೋ, ನಮ್ಮಲ್ಲಿ ಹುಲ್ಲು ಇದೆಯೋ ಇಲ್ವೋ ಅದನ್ನ ನೋಡ್ಕೊಂಡು ನಾವು ಫಸ್ಟ್ 2 ಆಕಳ ಮಾಡಬೇಕು. ಆಮೇಲೆ ದೊಡ್ಡ ಹೆಚ್ಚಪ್ಪು ಅವಕ್ಕೆಲ್ಲ ಆಹಾರ ಜಾಸ್ತಿ ಕೊಡಬೇಕು. ಅವಕ್ಕೆ ಹಾಲು ಜಾಸ್ತಿ ಕೊಡ್ತವೆ, ಹಾಲು ಇದು ಮಾಡ್ತವೆ, ಅದ್ರ ಅಷ್ಟು ಕ್ವಾಲಿಟಿ ಅಷ್ಟು ಇದಾಗಲ್ಲ. ನಮಗೆ ಈಗ ಕ್ರಾಸ್ ತಳಿ ಇದವಲ್ಲ ಜರ್ಸಿ ಇವು ಬೇರೆ ಅದಾವಲ್ಲ, ಈ ಲೋಕಲ್ ತಳಿಗಳು ನಾವು ಇಡಬೇಕು. ಯಾಕಂದ್ರೆ ಆಹಾರನೂ ಕಮ್ಮಿ ಇರುತ್ತೆ, ಅದಕ್ಕೆ ಹಾಲೂ ಪರವಾಗಿಲ್ಲ ಉತ್ಕೃಷ್ಟ 30-32 ಡಿಗ್ರಿ 33 ಡಿಗ್ರಿ ಬರ್ತವೆ ನಮ್ಮ ಡೈಲಿ. ನೀವು ಇಲ್ಲಿ ಓಪನ್ ಆಗಿ ಅಂದರೆ ಹೊರಗಡೆನೆ ಕಟ್ಬಿಟ್ಟಿದ್ದೀರ ಸರ್, ಎಲ್ಲ ಶೆಡ್ ಏನು ಮಾಡಕ್ಕೆ ಹೋಗಿಲ್ಲ. ಆ ರೀತಿ ಏನಾದರೂ ಪ್ಲ್ಯಾನ್ ಇತ್ತಾ ಅಥವಾ ಮುಂದೆ ಹೋಗ್ಬೇಕಂತ ಹಂತವಾಗಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ಕರೆಕ್ಟ್ ನೀವು ಹೇಳಿದ್ದು. ನಮ್ಗೆ ಏನಾಗುತ್ತೆ ಅಂದರೆ ಶೆಡ್ ಮಾಡಿದರೆ ಅವು ದನಗಳನ್ನ ಒಂದು ಹತ್ರ ಕೂಡಿ ಹಾಕ್ಬೇಕಾಗುತ್ತೆ. ಅವನ್ನ ಹೊರಗಡೆ ಒಯ್ಯೋದು ಬಿಡೋದಂದ್ರೆ ಅವಕ್ಕೆ ಏನಾಗುತ್ತೆ ಅಂದರೆ ಜೈಲಿ ಒಳಗೆ ಹಾಕಿದಂಗೆ ಆಗುತ್ತೆ. ಅದಕ್ಕೆ ನಾನು ಯಾಕಿದೆ ಅಂದರೆ ಅವಕ್ಕೆ ಬೇಸಿಗೆಯಲ್ಲಿ ನಮ್ಮದು ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಇಲ್ಲಿ ಬಳ್ಳಾರಿ, ರಾಯಚೂರು, ಕೊಪ್ಪಳ ಇಲ್ಲಿ. ಯಾಕಂದರೆ ಗುಡ್ಡಗಳು ಇರೋದ್ರಿಂದ ನಮ್ಮ ಇಂದ್ರಿಗೆ ಜಾಸ್ತಿ ಗುಡ್ಡ ಸುತ್ತಮುತ್ತ ಗುಡ್ಡ ಇರೋದ್ರಿಂದ ನಮಗೆ ಟೆಂಪ್ರೇಚರ್ 40, 43, 44 ಹೋಗುತ್ತೆ. ಹಾಗಾಗಿ ಅವಕ್ಕೆ ದನಗಳಿಗೆ ಜಾಸ್ತಿ, ಹಂಗಾಗಿ ಇಲ್ಲಿ ಎಷ್ಟೋ ಜನ ಹೈನುಗಾರಿಕೆ ಲಾಸ್ ಮಾಡ್ಕೊಂಡಿದ್ದಾರೆ. ನಂದು ಏನಾಗುತ್ತೆ ಅಂದರೆ ಮಳೆಗಾಲದಲ್ಲಷ್ಟೇ ನಾನು ಅವಕ್ಕೆ ಸಪ್ರೇಟ್ 2 ಶೆಡ್ ಮಾಡಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೇನೆ. ನನಗೆ ನಿಮಗೆ 2 ಶೆಡ್ ಮಾಡೀನಿ ನಾನು. ಇಲ್ಲಿ ಸುತ್ತ ಸೊಳ್ಳೆ ಪರದೆ ಹಾಕ್ಬಿಡ್ತೀವಿ ನಾವು. ಆಮೇಲೆ ಅಗಲತ್ತು ಏನು ಮಾಡ್ತೀವಿ, ಟೋಟಲ್ ನಾವು ಹೊರಗಡೆ ಕಟ್ಟಿಬಿಡ್ತೀವಿ ಬೈಲಿಗೆ. ಈಗ ನೀವು ಕಾಣುತ್ತದೆ ನಿಮಗೆ ಟಿವಿಯಲ್ಲಿ ಸುತ್ತ ನಾವು ಬೈಲ್ ಮುಖ್ಯ, ಅವಕ್ಕೆ ಫ್ರೀ ಇರಬೇಕು ಪ್ರಾಣಿಗಳು ನಮಗೆ. ಆಮೇಲೆ ಮಳೆಗಾಲದಲ್ಲಿ ಏನು ಮಾಡ್ತೀವಿ ನಾನು, ಅಲ್ಲಿ ಸುತ್ತಮುತ್ತ ಹೊಲಗಳನ್ನ ನಾವು ಲೀಜಿ ತಗೊಂಡು ಅಲ್ಲಿ ಮೇಯಿಸ್ಬಿಡ್ತೀವಿ, ನಾವು ಬಿಟ್ಬಿಡ್ತೀವಿ. ಬೇಸಿಗೆ ಕಾಲದಲ್ಲಿ ಮತ್ತೆ ಎಲ್ಲಿ ಹುಲ್ಲು ಸಿಲ ಸಲುವಾಗಿ ನಾವು ಹಿಂಗೆ ಮರದ ನೆರಳಲ್ಲಿ ಕಟ್ಟಬೇಕು. ಯಾಕಂದ್ರೆ ಶೆಡ್ ಮಾಡಿ ಅಂದರೆ ಜಳ ಹೊಡಿತೈತಿ. ಆಮೇಲೆ ಅವಕ್ಕೆ ಸೊಳ್ಳೆಗಳು, ದಾಮಾರಿಗಳು ಪ್ರತಿಯೊಂದನ್ನು ಸ್ವಲ್ಪ ನರಕ ಅನಿಸ್ತೈತಿ. ಹಂಗಾಗಿ ನಾನು ಫ್ರೀ ಮಾಡಿರೋದಕ್ಕೆ ಇನ್ನೂ ಶೆಡ್ ಮಾಡಿಲ್ಲ. ಈ ವರ್ಷ ಮಾಡ್ಬೇಕಂತ ಪ್ಲಾನಿಂಗ್ ಐತಿ. ಇನ್ನು ಸರ್ಕಾರದಿಂದ ಅನುದಾನಗಳು ಏನು ಸಿಕ್ಕಿಲ್ಲ ನಮಗೆ. ನಾವು ಸುಮ್ಮನೆ ಇದು ಮಾಡಕತ್ತೀವಿ. ಬಂದರೆ ಯಾವ್ದಾರ ಅನುದಾನ ಸರ್ಕಾರದಿಂದ ಬಂದರೆ ನಾವು ಶೆಡ್ ಮಾಡಕ್ಕೆ ಜಾಗ ಬಿಟ್ಟಿದ್ದೇನೆ. ಇರೋದ 1 ಎಕರೆ ಹೊಲ, ಆದರೆ ಶೆಡ್ಡು ಅವು ಇವು ನಮ್ದು ಮನೆಯೂ ಹೊಲದಲ್ಲಿ ಐತಿ. ಸ್ವಲ್ಪ ನೋಡಿ ಯೋಚನೆ ಮಾಡ್ಬೇಕು ಅನ್ನೋದು ನಾನು ಹೇಳ್ತೀನಿ. ಓಕೆ ಸರ್, ಈಗ ಮುಖ್ಯವಾಗಿ ಯಾವ್ಯಾವ ತಳಿ ಇದಾವೆ ಸರ್ ನಿಮ್ಮ ಹತ್ರ ಇಲ್ಲಿ? ಈಗ ನನ್ನ ಹತ್ರ ನೋಡ್ರಿ, ಒಂದು HF ಐತ್ರಿ, ಪ್ಯೂರ್ HF ರೀ. ಒಂದು ಉಳ್ಕಿದೆಲ್ಲ ಜರ್ಸಿ ಹಾಕ್ಲದವ್ರಿ. ಅಷ್ಟು ನಮ್ಮ ತಳಿ ಗೊತ್ತಾಗಲ್ರಿ. ಹಿಂಗೆ ಲೋಕಲ್ ಹಳ್ಳಿಗಳ ಹತ್ರ ಯಾರು ಯಾವ ಚಲೋ ಹಿಂಡ್ತವೆ ಅವು ರೈತರಿಂದ ರೈತರಿಗೆ ಅವು ಚಲೋ ಇಂಥ ಚಲೋ ಇಂತಪ್ಪ ಚಲೋ ಆಕಳೈತಪ್ಪ ಅಂತ ಹೇಳಿದ್ರೆ ನಾನು ಹೋಗಿ ಅದನ್ನ ತಗೊಂಬರ್ತೀನಿ ನೋಡ್ತೀವಿ. ಅಂದರೆ ನನ್ನ ಹತ್ರ ಜಾಸ್ತಿ 4 ವರ್ಷ 5 ವರ್ಷ 6 ವರ್ಷದ ಆಕಳುಗಳದ. ನಾವು ಜಾಸ್ತಿ ಅದನ್ನು ಇದು ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಒಂದು ಸಲ ಆಕಳ ನಂಬಿತ್ತಂದ್ರೆ ನಾವು ಬೇಗ ಬಿಡಬಾರ್ದು ಆಕಳುಗಳನ್ನ. ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಇದು ಸರಿ ಹಿಂಡಿಲ್ಲ ಅಂತೇಳಿ ಬಿಟ್ಬಿಡ್ತಾರೆ, ಮತ್ತು ಇನ್ನೊಂದು ಆಕಳ ತರ್ತಾರೆ. ಅವೆಲ್ಲ ಸಮಸ್ಯೆ ಆಗುತ್ತವೆ. ನಾವು ಏನಂದರೆ ಒಂದು ಆಕಳನ್ನ ನಾವು ತಂದೀವಂದ್ರೆ ಕನಿಷ್ಠ ಒಂದು 5 ರಿಂದ 6 ವರ್ಷ ಇಟ್ಕೋಬೇಕು ನಾವು. ಅಂದರೆ ಅದ್ರದ್ದು ಎಲ್ಲ ಗೊತ್ತಾಗುತ್ತೆ ನಮಗೆ, ಏನು ಹೆಂಗೆ ಇಡುತ್ತೆ, ಏನು ಹೆಂಗೆ ಏನು ಅಂತೇಳಿ. ಈಗ ಏನು ಮಾಡ್ತಾರೆ, ಒಂದು ಆಕಳು ಇಡ್ತಾರೆ ಕೊಟ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಹಂಗಾದ್ರೆ ಹೈನುಗಾರಿಕೆ ಲಾಸ್. ಈಗ ನೋಡಿ 20-30 ಸಾವಿರ ರೂಪಾಯಿ ಹಾಕ್ತಿರ್ತೀವಿ ನಾವು, ಹಿಂಡ್ಕೊಂತೀವಿ. ಈಗ 10-15 ಸಾವಿರಕ್ಕೆ ಆಕಳು ಕೊಡ್ತಾರೆ, ಅಲ್ಲಿ ನಮ್ಗೆ ಲಾಸ್ ಆಗುತ್ತೆ. ಅಲ್ಲಿ ಈ ಥರ ಎಷ್ಟೋ ಮಂದಿ ಲಾಸ್ 50,000 60,000 ತಂದು ಲಾಸ್ ಮಾಡಿದ್ದಾರೆ. ಅದಲ್ಲ ಅಂದರೆ ನಾವು ತರಲಿ ಅದನ್ನು ಫಸ್ಟ್ ನೋಡ್ಬೇಕು ನಾವು. ಆ ವಾತಾವರಣ ಚೆನ್ನಾಗೈತೆ. ಈಗ ಒಂದು ಮಂದಿ ಏನು ಮಾಡ್ತಾರೆ, ಶೆಡ್ ಮಾಡಿಬಿಡ್ತಾರೆ. ಆಗ ತರಬೇಕಂತ ಹೇಳ್ತಾರೆ, ಶೆಡ್ ಮಾಡಿಬಿಡ್ತಾರೆ. ದೊಡ್ಡ ಶೆಡ್ ಆಗಿ 1 ಲಕ್ಷ 2 ಲಕ್ಷ ಶೆಡ್ ಹಾಕಿ ಅವ್ರು ನೆಲ್ಲುಲ್ಲು ಅದು ತರಿಸಿ ಯಾರನ್ನ ಒಂದಿಬ್ಬರನ್ನ ಕೂಲಲ್ಲಿಟ್ಟು ಮಾಡಿಬಿಡ್ತಾರೆ. ಅವ್ರು ಮಾಡ್ತವ್ರು ಇಲ್ಲೋ ಗೊತ್ತಾಗಲ್ಲ. ಆಮೇಲೆ ಅವಕ್ಕೆ ಟೈಮ್ ಸರಿ ನೀರು ಕುಡಿಸ್ಬೇಕು. ಟೈಮ್ ಸರಿ ಎಲ್ಲ ಟೈಮಿಂಗ್ ಮುಖ್ಯ. ಟೈಮಿಂಗ್ ಇಲ್ಲದೆ ಹೈನುಗಾರಿಕೆ ಒಳಗೆ ಯಾವುದಾಗಲಿ ಟೈಮಿಂಗ್ ಮುಖ್ಯ. ಕುರಿ ಸಾಕಾಣಿಕೆಯಲ್ಲಿ ಟೈಮಿಂಗ್ ಇಲ್ಲ. ಅವಕ್ಕೆ ಯಾವಾಗ ಬಿಡ್ಬೋದು, ಯಾವಾಗ ಬರ್ಬೋದು, ಅವಕ್ಕೆ ರಾತ್ರಿ ಆಗಲೂ ಅಷ್ಟೇ ಸಾಕು ಕುರಿ ಸಾಕಾಣಿಕೆಯಲ್ಲಿ. ಆದರೆ ಹೈನುಗಾರಿಕೆ ಒಳಗೆ ಟೈಮಿಂಗ್ ಮೇನ್. ಇಲ್ಲಿ ನನಗೆ ನನ್ನ ಸರ್ವಿಸಲ್ಲಿ ಈಗ ನೋಡಿ ನಿಮ್ಮ ಕಣ್ಮುಂದೆ 3 ಕರುಗಳು 2 ಆಕಳ 5 ದೊಡ್ಡ ಆಕಳುಗಳು 9 ಇದ್ರು ಕೂಡ ನನಗೆ ಏನು ಅನಿಸಿಲ್ಲ. ಇರೋದು 1 ಎಕರೆ ಹೊಲ. ಯಾಕಂದ್ರೆ ನಾವು ಫಸ್ಟ್ ನಾವು ಮಾಡ್ಬೇಕಾದ್ರೆ ಆಕ್ಟಿವೇಶನ್ ಇರಬೇಕು. ನಾವು ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ವಿಶ್ವಾಸ ಇರಬೇಕು. ಆಮೇಲೆ ನಮ್ಮ ಮನೇಲಿ ನಮ್ಮ ಹೆಣ್ಮಕ್ಳಾಗಲಿ ನಮ್ಮ ತಾಯಿ ಆಗಲಿ ಎಲ್ಲ ನಮ್ಮ ಕುಟುಂಬ ಅಷ್ಟು ಮಾಡಬೇಕು. ನಾವೆಲ್ಲರೂ ಮಾಡಿದ್ರೆ ಮಾತ್ರ ಯಾವುದೇ ಆಗಲಿ, ಕೃಷಿ ಆಗಲಿ ಹೈನುಗಾರಿಕೆ ಆಗಲಿ ಯಾವುದೇ ಆಗಲಿ ಮನುಷ್ಯ ಮುಂದೆ ಬರೋಕ್ಕೆ ಸಾಧ್ಯ. ಒಬ್ಬನೇ ಮಾಡ್ತಾನೆ ನಾವು ಎಲ್ಲೋ ಹೋಗೋದು ಆಲ್ ಇಂಡಿಯಾ ಏನಪ್ಪ ಅಂತ ಇವೆಲ್ಲ ಈಗೇನಾಯ್ತದೆ ಮೊಬೈಲಲ್ಲಿ ಎಲ್ಲ ಆಗಲ್ಲ. ನಾನು ಭಾಳ ಮಂದಿ ನೋಡಿದ್ದೀನಿ. ಯಾಕಂದರೆ ಮನೇಲಿ ಫಸ್ಟ್ ಕುಟುಂಬದವ್ರು ಕೇಳಬೇಕು. ನಾವು ಒಂದು ಆಕಳ ತರ್ತೀವಿ ಅಂದರೆ ಫಸ್ಟ್ ಅವ್ರು ಹೆಂಡ್ತಿಂಗೆ ಕೇಳಬೇಕು, ಮಿಸ್ಸಸ್ಸಂಗೆ ಕೇಳಬೇಕು, ಮಕ್ಕಳು ಕೇಳಬೇಕು. ಯಾಕಂದರೆ ಎಲ್ಲರೂ ಕಲಿಬೇಕಲ್ಲಿ. ಎಲ್ಲರೂ ಕಲ್ತ್ರೆ ಒಬ್ಬನ ಕೈಲಿ ಮಾಡೋಕ್ಕಾಗಲ್ಲ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ?
ಚಿಂತಿಸಬೇಡಿ, ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು. ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು. ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಸರ್ ಕೆಲವೊಂದು ಈಗ ಶೆಡ್ಡಲ್ಲಾದರೆ ಅದಕ್ಕೆ ಕರೆಕ್ಟಾಗಿ ನೆರಳೆಲ್ಲ ಸಿಗತ್ತೆ, ಟೈಮಿಗೆ ಅಲ್ಲೇ ಹೋಗಿ ಆಹಾರ ನೀಡ್ತೀರ, ಅದೆಲ್ಲ ಇರುತ್ತೆ. ಇಲ್ಲಿ ಹೊಲದಲ್ಲಿ ಮಾಡೋದಾದರೆ ಇದಕ್ಕೆ ನೆರಳು ಅದರದ್ದು ವ್ಯವಸ್ಥೆ ಎಲ್ಲ ಹೆಂಗೆ ಸರ್? ಈಗ ನೋಡಿ, ಶೆಡ್ಡಲ್ಲಿ ಆದರೆ ಏನಾಗುತ್ತೆ, ಎಲ್ಲ ಅಲ್ಲಿ ಜಾಸ್ತಿ ಹುಲ್ಲು ಅಲ್ಲಿ ತಂದು ಕೊಡ್ಬೇಕು ನಾವು. ಮಿಷಿನ್ ಇರುತ್ತೆ ಅವ್ರದ್ದೆಲ್ಲ. ಅದು ನನಗೇನು ಶೆಡ್ ಯಾಕೆ ಇಷ್ಟಪಡ್ತಿಲ್ಲ ಅಂದರೆ, ನಮ್ಮ ಟೆಂಪ್ರೇಚರೇ ಮೇನು. ನೈಟ್ ಕೂಡ ಹಗಲತ್ತು ಎಷ್ಟು ಟೆಂಪ್ರೇಚರ್ ಇರ್ತೋ ನೈಟ್ ಜಾಸ್ತಿ ಟೆಂಪ್ರೇಚರ್ ಆಗುತ್ತೆ. ಯಾಕಂದರೆ ಜನಗಳಿಗೆ ಏನಾಗುತ್ತೆ ಅಂದರೆ ಗೊತ್ತಾಗಲ್ಲ, ಅದರೊಳಗೆ ಹೋದ್ರೆ ಗೊತ್ತಾಗುತ್ತೆ. ಸರ್ ಇದು ಒಂದು ನೆರಳಿಗೆ ಏನು ಮಾಡ್ಕೊಂಡಿದ್ರಿ ಸರ್ ಇಲ್ಲಿ? ನೆರಳೆಲ್ಲ ಹೆಂಗೆ ಹೊರಗಡೆ? ಸರ್ ನೆರಳಲ್ಲಿ ಏನಿಲ್ಲ, ಈಗ ನೀವು ನೋಡ್ತಾ ಇರೋದು ಎಲ್ಲ ಫುಲ್ ಗಿಡ ಬೆಳೆಸಿ ನನ್ನ ತೋಟದಲ್ಲಿ. ಸಿಕ್ಕಾಪಟ್ಟೆ ಗಿಡಗಳು ಅದಾವು. ಸುಮಾರು ಒಂದು 20 ಬೇನಿ ಗಿಡ ಅದಾವು. ಸಿಲ್ವರ್ ಮರ ಐತೆ. ಯಾಕಂದ್ರೆ ದನಗಳಿಗೋಸ್ಕರ, ನಮಗೋಸ್ಕರ, ಜನರಿಗೋಸ್ಕರ ಆಮ್ಲಜನಕ ಇನ್ನೂ ಜಾಸ್ತಿ ಆಗಲಿ ಅನ್ನೋಕ್ಕೋಸ್ಕರ ನಾವು ಗಿಡಗಳು ಬೆಳೆಸಿವಿ. ಆ ಗಿಡದ ಕೆಳಗಡೆ ದನಗಳು ಅದಾವು. ಅವೇನು ನಮ್ಗೇನಿಲ್ಲ, ಅವು ತಮ್ಮ ಪಾಡಿಗೆ ತಾವು ಅಲ್ಲಿ ಮೇಯ್ತಾವು, ಕಟ್ತೀವಿ. ಮಳೆ ಬಂದರೆ ಒಂದು 2 ಶೆಡ್ ಅದಾವೆ ನಮ್ಮ ಸಣ್ಣವು. ಆ ಶೆಡ್ಡಿಗೆ ಕಟ್ತೀವಿ, ಸುತ್ತ ಸೊಳ್ಳೆ ಪರದೆ ಹಾಕಿವಿ. ಸೇಮ್ ನಮ್ಮ ಮಕ್ಕಳು, ನಮ್ಮ ತಾಯಿ ನಾವು ಹೆಂಗೆ ಕಾಣ್ತೀವಿ ಅವ್ರನ್ನಷ್ಟೇ ಕಾಣ್ಬೇಕು ನಾವು. ಇಷ್ಟೇ ಅನುಭವ. ಓಕೆ ಸರ್, ಈಗ ಹಸುಗಳಿಗೆ ಈಗ HF ಆಗಲಿ, ಈಗ ಜರ್ಸಿ ಸ್ಪೆಷಲಿ HF ಅಲ್ಲಿ ಕೆಳಗಡೆ ಮ್ಯಾಟ್ ಎಲ್ಲ ಬೇಕು ಅಂತ ಹೇಳ್ತಾರೆ, ಅದೆಲ್ಲ ಹಾಕಿದ್ದೀರಾ ಹೆಂಗೆ? ಹೌದು ಸರ್, ಕರೆಕ್ಟ್. ಇದು ಕರೆಕ್ಟ್ ಹೇಳಿದ್ರಿ ಈ ಕ್ವಶನ್. ದನಗಳಿಗೆ ಮ್ಯಾಟ್ ಬೇಕು. ಯಾಕಂದರೆ ದನಗಳು ಮಲಗಿದ ಮೇಲೆ ಎದ್ದಳಕ್ಕೆ ಆಗಲ್ಲ. ಈಗ ಕಾಂಕ್ರೀಟ್ ಮಾಡ್ತಾರೆ, ಅದು ಜಲ್ಲಿ ಕಲ್ಲು ಅದಾಗಲಿ ಒತ್ತೈತೆ. ಯಾಕಂದ್ರೆ ವೇಟ್ ಜಾಸ್ತಿ ಇರುತ್ತೆ ಆಕಳುಗಳು. ವೇಟ್ ಜಾಸ್ತಿ ಇದ್ದಂಗೆ ಮಂಡಿಗಳು ಏನಾಗ್ತವೆ, ಗಾಯ ಆಗ್ತವೆ. ಹಂಗಾಗಿ ನಾನು ಕೂಡ 2 ಮ್ಯಾಟ್ ತಂದಿದ್ದೇನೆ. ಮ್ಯಾಟ್ ಹಾಕಿದೆ, ನಾನು ಕೂಡ ಮ್ಯಾಟ್ ಹಾಕಿದ್ದೀನಿ. ಮ್ಯಾಟ್ ಒಳ್ಳೇದು ದನಗಳಿಗೆ. ನೀವು ಏನು ಕೆಳಗಡೆ ಏನು ಮಾಡ್ತೀರೋ ಮಾಡ್ರಿ, ಆ ಪ್ರಶ್ನೆ ಅಲ್ಲ. ಅದು ಎಲ್ಲ ದನಗಳಿಗೆ ಮ್ಯಾಟ್ ಹಾಕ್ಲೇಬೇಕು. ಯಾಕಂದ್ರೆ ಗಬ್ಬಾದಾಗ ಆಕಳು ವೇಟ್ ಜಾಸ್ತಿ ಆಗುತ್ತೆ. ಅದು ಮಲಗಿ ಎದ್ದರೆ ಕಷ್ಟ. ಮ್ಯಾಟ್ ಆದ್ರೆ ಹೌದೌದು, ಆರಾಮ ಫ್ರೀ ಇರುತ್ತೆ. ಆಮೇಲೆ ನಮಗೆ ಕಸ ಬಳಕನಕ್ಕೂ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ನಾವು ಮ್ಯಾಟನ್ನು ನಾವು ಓಕೆ ಮಾಡಿರಿ.
ಹೌದೌದು ಮ್ಯಾಟ್ ಹಾಕ್ಬೋದು, ಎಲ್ಲರೂ ಹಾಕ್ಬೋದು. ಓಕೆ ಸರ್, ಈಗ ನಿಮ್ಮದು ದಿನಚರಿ ಬಂದು ಹೆಂಗೆ ಸರ್? ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ, ಯಾವಾಗ ಹಾಲು ಕರಿತೀರಾ, ಹೆಂಗೆ ಆಹಾರ ಎಲ್ಲ ಯಾವಾಗ ಕೊಡ್ತೀರಾ, ಏನೇನು ಕೊಡ್ತೀರಾ ಹೇಗೆ? ನೋಡ್ರಿ, ನಾವು ನೈಟು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಹೇಳ್ತೀವಿ ನಾವು. ಬೆಳಗ್ಗೆ 5? ಹೌದೌದು, 5 ಗಂಟೆಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ಫಸ್ಟ್ ಆಕಳುಗಳೆಲ್ಲ ಚೇಂಜ್ ಮಾಡ್ತೀವಿ ನಾವು ಜಾಗನ. ಫಸ್ಟ್ ಆಕಳ ಚೇಂಜ್ ಮಾಡ್ಬೇಕು. ಇನ್ನು ಕೇಳ್ತೀನಿ ಕೇಳ್ರಿ, ಎಲ್ಲ ಪ್ರೇಕ್ಷಕರಿಗೆ ಹೇಳೋ ಮಾತು ಏನಂದ್ರೆ, ಫಸ್ಟ್ ಆಕಳುಗಳನ್ನ ಚೇಂಜ್ ಮಾಡ್ಬೇಕು ನಾವು. ಎದ್ದ ತಕ್ಷಣ ಆಕಳುಗಳನ್ನ ಬೇರೆ ಬೈಲು ಇದ್ದ ಜಾಗಕ್ಕೆ ಕಟ್ಟಬೇಕು. ಅದೇ ಹಂಗೆ ಮಾಡ್ತೀರಿ ಸರ್? ಮಾಡ್ಬೇಕು, ಯಾಕಂದ್ರೆ ಅವಕ್ಕೆ ಅಲ್ಲಿ ಕುಂತು ನಾವು ಕಸ ಬಳಿಬೇಕು, ಸಗಣಿ ಬಳಿಬೇಕು, ಎಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಫಸ್ಟ್ ಆಕಳುಗಳನ್ನ ತೆಗೆದು ನಾವು ಬೈಲಿ ಕಟ್ಟಬೇಕು. ಅದಕ್ಕಂತಾನೆ ಸಪ್ರೇಟ್ ಜಾಗ ಇಟ್ಟಿರ್ಬೇಕು ನಾವು. ಅವಕ್ಕೆ ಕಟ್ಟಿದ ತಕ್ಷಣ ಅವು ಏನಂತ ಸಗಣಿ ಗೀಣೆಲ್ಲ ಬಳ್ಕೊಂಡು, ಆಮೇಲೆ ಎಲ್ಲ ಮ್ಯಾಟ್ ಇದ್ರೆ ಮ್ಯಾಟನ್ನು ಕ್ಲೀನ್ ಮಾಡಿ, ಆ ನಂತರ ನಾವು ಹಾಲು ಹಿಂಡಬೇಕು. ಓಕೆ, ಒಂದೊಂದು ಆಗ ಯಾವ ಹಿಂಡ್ತಾವೆ ಅವ್ನು ತಗೊಂಬಂದು ಒಳ ಕಟ್ಟಿಗೆ ಹೋಗ್ಬೇಕು. ಯಾವಾಗ ಹಿಂಡ್ತೀರಿ ಸರ್? 5:30 ಹಿಂಡ್ಕೊಂಡ್ಬಿಡ್ತೀನಿ. ಹೌದೌದು, 5 ಗಂಟೆಗೆ ಎದ್ರೆ 5:30 ಎದ್ದು ಬಿಡ್ತೀವಿ. ಅಷ್ಟು ಹೆಣ್ಮಕ್ಳು ಅವರು ಬಿಸಿನೀರೆಲ್ಲ ಕಾಸಿ ರೆಡಿ ಮಾಡಿರ್ತಾರೆ. ನಾವೆಲ್ಲ ಕ್ಲೀನಾಗಿ ಎಲ್ಲ ಅಂದರೆ ಕ್ಲೀನ್ ಇರ್ಬೇಕು ಜಾಗ. ಹಾಲು ಹಿಂಡ್ಬೇಕಾದ್ರೆ ಜಾಗ ಕ್ಲೀನ್ ಇರಬೇಕು. ಸುಮ್ಮನೆ ಸಗಣಿ ದಬ್ಬೋದು ಹಂಗೆ ಮಾಡಬಾರ್ದು, ಕ್ಲೀನ್ ಇರಬೇಕು. ಕ್ಲೀನ್ ಆದ ತಕ್ಷಣ ಏನು ಮಾಡ್ಬೇಕು, ಆಮೇಲೆ ಮತ್ತೆ ಆಕಳ ಚೇಂಜ್ ಮಾಡ್ಬೇಕು. ಅಲ್ಲಿ ಆಕಳ ಜಾಸ್ತಿ ಹಾಲಿನ ಮೇಲೆ ಜಾಸ್ತಿ ಇಡಬಾರ್ದು ಅಲ್ಲಿ. ಆಮೇಲೆ ಏನು ಮಾಡ್ತೀವಿ ನಾವು, ಬೆಳಿಗ್ಗೆ ಎದ್ದ ತಕ್ಷಣ ಅವು ಎಲ್ಲಕ್ಕೂ ಊಟ ಹಾಕ್ತೀವಿ ನಾವು. ನೆಲ್ಲುಲ್ಲು, ಒಣ ಹುಲ್ಲು ಹಾಕ್ತೀವಿ, ನೆಲ್ಲುಲ್ಲು ಹಾಕ್ತೀವಿ. ಹೌದು 6:30 ಸ್ಟಾರ್ಟ್ ಎಲ್ಲಕ್ಕೂ. 6:30 ಹುಲ್ಗಳು ಹಾಕ್ತೀವಿ ನಾವು ಎಲ್ಲ. ಒಂದು ತೆಕ್ಕಿ ಒಂದು 2 kg ಅಷ್ಟು ಎಲ್ಲ ದನಗಳಿಗೆ ಹಾಕ್ಬಿಡ್ತೀವಿ. ಹಾಗೆ 10 ಗಂಟೆ ಮೇಲೆ ನೀರು ಕುಡಿಸಿ, 10 ಗಂಟೆ ಮೇಲೆ ನೀರು ಕುಡಿಸಿ ಮತ್ತೆ ಅವಕ್ಕೆ ಒಳ ಕಟ್ತೀವಿ. ಯಾವ ಮೊದಲಾಗ ಏನು ಜಾಗ ಇತ್ತಲ್ಲ ಅಲ್ಲಿ, ಬಿಸಿಲಿತ್ತಂದ್ರೆ ಮರ ನಳಿ ಕಟ್ತೀವಿ. ಬಿಸಿಲಿಲ್ಲಪ್ಪ ಅಂದ್ರೆ ನಾವು ಶೆಡ್ಡಲ್ಲಿ ಕಟ್ತೀನಿ. ಶೆಡ್ ಅಂದ್ರೆ ನಮ್ಮ ತಗಡಿ ಮ್ಯಾಟ್ ಗಿಟ್ ಹಾಕಿ ಈ ಥರ. ಆಮೇಲೆ ಸಾಯಂಕಾಲ ಏನು ಮಾಡ್ತೀವಿ, ಮತ್ತೆ 1-2 ಸಲ ಶಿವ್ಲು ಹಾಕ್ತೀವಿ, 1-2 ಸಲ. ಆಮೇಲೆ ಸಾಯಂಕಾಲ ಡೈರಿ ಫುಡ್ ಹಾಕ್ತೀವಿ. ಸಾಯಂಕಾಲ ಯಾವಾಗ ಹಾಕ್ತೀರಿ ಸರ್? ಸಾಯಂಕಾಲ ಒಂದು 3:30-4 ಗಂಟೆ ಸುಮಾರು. ಫಸ್ಟ್ ಏನು ಬೆಳಿಗ್ಗೆ ಇದು ಏನು ಒಣ ಹುಲ್ಲು ತಿಂದಿರುತ್ತಲ್ಲ, ಆಮೇಲೆ ಮಧ್ಯಾಹ್ನ ಮೇಲೆ ನಾವು ನೀರು ಕುಡಿಸಿ ಆಮೇಲೆ ಅವಕ್ಕೆ ಒಣ ಹುಲ್ಲು ಹಾಕ್ತೀವಿ ಮತ್ತೆ ಒಂದ್ಸಲ. ಆಮೇಲೆ 1 ಗಂಟೆ 2 ಗಂಟೆ ಮೇಲೆ ಹಸಿ ಹುಲ್ಲು ಹಾಕ್ತೀವಿ. ಹಸಿ ಹುಲ್ಲು 1 ಸಲ ಕೊಡ್ತೀವಿ ಮಧ್ಯಾಹ್ನ ಅಷ್ಟೇ, ಜಾಸ್ತಿ ಹೊತ್ತು ಕೊಡಲ್ಲ. ಮತ್ತೆ ನೆಲ್ಲುಲ್ಲು ಕೊಡ್ತೀವಿ. ಯಾಕಂದ್ರೆ ಜಾಸ್ತಿ ಹಸಿ ಹುಲ್ಲು ಕೊಟ್ಟರೆ ಡಿಗ್ರಿ ಫ್ಯಾಟ್ ಬರಲ್ಲ. ಯಾಕಂದ್ರೆ ನೀರಾಂಶ ಜಾಸ್ತಿ ಇರುತ್ತೆ ಹಾಲು. ಬರೀ ಹಸಿ ಹುಲ್ಲು ಅಂತ ಹೋಗ್ತೀವಲ್ಲ, ತೂಗಿದ್ದು ಆಗಲ್ಲ ನಮಗೆ, ಲಾಸ್ ಆಗುತ್ತೆ ಹೈನುಗಾರಿಕೆ ಅವರಿಗೆ. ಸ್ವಲ್ಪ ಒಣ ಹುಲ್ಲು ಕೊಡಬೇಕು. ಆಮೇಲೆ ಜೊತೆಗೆ ಫುಡ್ ಕೊಡ್ತೀವಿ, ಡೈರಿಯಿಂದ ಫುಡ್ಡು, ಆಮೇಲೆ ತೌಡು, ಅವೆಲ್ಲ ಹಿಂಡಿ, ಬೂಸ ಕೊಡ್ತೀವಿ. ಅವಕ್ಕೊಂದು 5 kg ಬೂಸ ಕೊಡ್ತೀವಿ. ಒಂದೊಂದು ದನಕ್ಕೆ 5 kg ಕೊಡ್ತೀವಿ ನಾವು. ಇದು ಡೈರಿ ಫುಡ್ಡು ಅವೆಲ್ಲ ಕೇರಿ. ಆಮೇಲೆ ಹಾಲು ಹಿಂಡ್ಕೊಂತೀವಿ. ಸಾಯಂಕಾಲ 5:30 5 ಗಂಟೆ ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ ಏನು ಟೈಮಿಂಗ್ ನಾವು ಈ ಹಾಲು ಹಿಂಡಿರ್ತೀವಲ್ಲ, ಸಾಯಂಕಾಲ ಅದೇ ಟೈಮಿಗೆ ಹಿಂಡ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, 15 ನಿಮಿಷ ಏನು ದೊಡ್ಡದಲ್ಲ. ಅದೇ ಟೈಮಿಗೆ ಹಿಂಡ್ಕೊಂಡ್ಬಿಟ್ರೆ ಮತ್ತೆ ಕ್ಲಿಯರ್ ಆಗ್ಬಿಡುತ್ತೆ. ಮತ್ತೆ ಎತ್ತರ ರೀತಿಯಿಂದ ಅವು ನೈಟ್ ನಮಗೆ ಟೆಂಪ್ರೇಚರ್ ನೋಡ್ಕೊಂತೀವಿ, ಎಷ್ಟು ಟೆಂಪ್ರೇಚರ್ ಐತೆ. ಟೆಂಪ್ರೇಚರ್ ಕಮ್ಮಿ ಇತ್ತಂದ್ರೆ ಒಳ ಕಟ್ತೀವಿ, ಟೆಂಪ್ರೇಚರ್ ಜಾಸ್ತಿ ಅಂದರೆ ಮರದ ಕೆಳಗಿರ್ತಾವೆ. ಅಂದರೆ ದನಗಳು ಸ್ವಲ್ಪ ಶಕ್ತಿಯಾಗಿರ್ತಾವೆ ಅಂತ ಅಷ್ಟೇ ಹೇಳೋದು. ಸರ್, ಈಗ ಎಷ್ಟು ಹಾಲು ಕೊಡ್ತಾ ಇದಾವೆ ಸರ್ ಒಂದೊಂದು ಆಕಳ? ಈಗ ನೋಡ್ರಿ, ಜರ್ಸಿ ಒಂದೇ HF ಇದೆ, ಬಾಕಿ ಎಲ್ಲ ಜರ್ಸಿ ಇದೆ. ಹೌದೌದು. ಈಗ ನೋಡ್ರಿ, ನನ್ನ ಹತ್ರ ಒಂದು HF ಏನಿತ್ತಲ್ಲ, ಅದ್ರ ಮೊದಲನೇ ಸೂಲಿಗೆ ಇದ್ದಾಗ ಇದೇ ತರ ನಾವು ಮೇಂಟೈನ್ ಮಾಡಿದಾಗ 6-7 ಲೀಟರ್ ಕೊಟ್ಟಿತ್ತು ಫಸ್ಟ್ನೇ ಸೂಲು HF. ಈಗ ನಮ್ಗೆ ಗೆರ್ಸಿ ಹೋದವಲ್ಲ 5-6 ಲೀಟರ್ ಕೊಡ್ತವೆ ಒನ್ ಟೈಮ್ ಬೆಳಿಗ್ಗೆ 5. ಅಂದ್ರೆ ನಾವು ಆಹಾರ ಯಾವ ತರ ಕೊಡ್ತೀವಿ ಆ ತರ ಹಾಲು ಕೊಡ್ತೇವೆ, ಇಲ್ಲಂತಲ್ಲ. ಜಾಸ್ತಿ ಆಹಾರ ಕೊಟ್ಬಿಟ್ಟು ಏನಾಗುತ್ತೆ ಅಂದ್ರೆ ನೀರಿನಾಂಶ ಜಾಸ್ತಿ ಬರುತ್ತೆ ಹಸಿ ಹುಲ್ಲಲ್ಲಿ. ಹಂಗಾಗಿ ಒಣ ಹುಲ್ಲು ತಿಂದ್ರೆ ಅದು ವ್ಯಾಟ್ ಬರುತ್ತೆ. ಒಬ್ಬ ರೈತನಿಗೆ ಒಂದು ಆಕಳ ಒಂದು ಕುಟುಂಬ ಬರ್ತದೆ ಡೈಲಿ. ಒಂದೇ ಸಾಕು. ಅದು ನೀವು ಹೇಳ್ತಿರೋದು ಒನ್ ಟೈಮಿಗೆ 5-6 ಲೀಟರ್ ಬರುತ್ತೆ. ಹಂಗ ದಿನಕ್ಕೆ 12 ಲೀಟರ್ ಆಯ್ತು, 10-12 ಲೀಟರ್ ಅವರೇಜ್. ಹೌದು. ನೀವು ಎಷ್ಟು ಹಾಲು ತೆಗಿತಿದ್ರಿ ಸರ್ ದಿನ? ಡೈಲಿ ಸರ್ ಬೆಳಿಗ್ಗೆ 3 ಆಕಳ ಐತೇವೆ ನಮ್ಮ. ಬೆಳಿಗ್ಗೆ ಒಂದು 15-16 ಲೀಟರ್ ಕೊಡ್ತೀವಿ. ಸಾಯಂಕಾಲ ಒಂದು 13-14 ಲೀಟರ್ ಕೊಡ್ತೀವಿ, ಸ್ವಲ್ಪ ಅವರೇಜ್. ಕರುಗಳು ಕುಡ್ಕೈತವೆ. ಆಮೇಲೆ ಹಂಗೆ ಸ್ವಲ್ಪ ಹೆಚ್ಚು ಕಮ್ಮಿ. ನಮ್ಮ ತಿಂಗಳಿಗೆ 15 ದಿವಸಕ್ಕಂದ್ರೆ ನಮಗೆ 15,000-16,000 ರೂಪಾಯಿ ಬೀಳುತ್ತೆ ಪೇಮೆಂಟ್ ಡೈರಿಯಿಂದ. ತಿಂಗಳಿಗೆ 30,000 ರೂಪಾಯಿ ಬೀಳುತ್ತೆ. ಒಂದು 5,000 ರೂಪಾಯಿ ಫುಡ್ಡಿಗೆ ಹೋದ್ರೆ ಒಂದು 20,000 ಅಂತ ಉಳಿತಿದ್ದೆ ಅವರೇಜ್. ನಾನು ಒಂದು ಹೇಳೋದು, ತಿಂಗಳಿಗೆ ಒಂದು 20,000 ರೂಪಾಯಿ 3 ಆಕಳದಲ್ಲಿ ಬಂತಂದ್ರೆ ಸಾಕಲ್ಲ ನಮಗೆ. ರೈತನಿಗೆ ಇನ್ನೇನು ಬೇಕು? ಅದು ಮತ್ತೆ ಜಾಸ್ತಿ ಏನು ಕೆಲಸ ಇಲ್ಲ. ಇಲ್ಲ ಇಷ್ಟೇ ಇದೇ ಹೇಳಿದ್ನಲ್ಲ, ನಾನು ನಮ್ಮ ಟೈಮಿಂಗ್ ನಾವು ಕವರ್ ಮಾಡ್ಕೋಬೇಕು. ಅದನ್ನು ಏನಪ್ಪ, ಬೆಳಿಗ್ಗೆ ಸ್ವಲ್ಪ ಶ್ರಮ ಇದೆ, ಸಾಯಂಕಾಲ ಶ್ರಮ ಇದೆ ಅಷ್ಟೇ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು.
ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಸೂಲಿಗೆ ಬರೋದಲ್ಲ ಹೆಂಗೆ ಗಬ್ ಕಟ್ಟೋದು ಅದನ್ನೆಲ್ಲ ಹೆಂಗೆ ಮಾಡ್ತೀರಾ ಸರ್? ಇಲ್ರಿ, ಅದೇನಾಗುತ್ತೆ ಅಂದ್ರೆ ಆಕಳ ಇದ ಮೇಲೆ ಒಂದು 3 ತಿಂಗಳ ಅವರೇಜ್ ನಡೀತೈತೆ. ಈ 3 ತಿಂಗಳಾದ್ಮೇಲೆ ಏನಾಗುತ್ತೆ ಅಂದ್ರೆ ಅದು ಮಲು ಹೊಡಿಸ್ತೈತೆ, ಒಂಥರ ಕೊಬ್ಬರಿ ಎಣ್ಣೆ ತರ ಮಲು ಬರುತ್ತೆ. ಮತ್ತೆ ಬೇರೆ ತರ ಆದ್ರೆ ನಡೆಯಲ್ಲ. 3 ತಿಂಗಳಾದ್ಮೇಲೆ ಅದು ಮತ್ತೆ ಒದರುತ್ತೆ. ಆಕಳ ಒದರಿದ ಮೇಲೆ ಮತ್ತೆ ನಮ್ಗೆ ಗೊತ್ತಾಗುತ್ತೆ ರೈತನಿಗೆ, ದಿವಸ ನೋಡ್ತಿರ್ತಾನಲ್ಲ. ಅದಾಲೆ ಅವಾಗ ಡಾಕ್ಟರ್ ಕರೆಸ್ತೀವಿ ನಾವು ಇಲ್ಲಿ. ಡಾಕ್ಟರ್ ಕರೆಸಿ ಮತ್ತೆ ಅವರು ಬಂದು ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿ ಅದು 20 ದಿವಸ ಒಳಗೆ ಗೊತ್ತಾಗುತ್ತೆ ನಮಗೆ. 20 ದಿವಸ ಒಳಗೆ ಸೆಟ್ಟಿಂಗ್ ಆಗುತ್ತೆ. ಆಗಿಲ್ಲ ಅಂದ್ರೆ ಮತ್ತೆ ನಾವು ಅದು ಅಲ್ಲೇ ಗೊತ್ತಾಗುತ್ತೆ ನಮಗೆ. ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 3 ತಿಂಗಳು ಅಬ್ಸರ್ವ್ ಇರ್ಬೇಕು ನಾವು. ಓಕೆ, 3 ತಿಂಗಳವರೆಗೂ ಅಲ್ಲಿ 20 ದಿವಸ, 1 ತಿಂಗಳು ಬರ್ತವೆ. 1 ತಿಂಗಳಿಗೆ ಬರ್ತವೆ, 2 ತಿಂಗಳಿಗೆ ಬರ್ತವೆ, 3 ತಿಂಗಳಿಗೆ ಬರ್ತವೆ. ಆಮೇಲೆ ವಾತಾವರಣ, ಆಮೇಲೆ ಯಾವ ಇಂಜೆಕ್ಷನ್ ಕೊಟ್ಟ ಮೇಲೆ 1 ತಾಸು ಅವರೇಜ್ ಅದನ್ನ ಐಟಲ್ ಕಟ್ಟಬೇಕು. ಇಂಜೆಕ್ಷನ್ ಡಾಕ್ಟರ್ ಕೊಟ್ಟು ಹೋಗ್ತಾರಲ್ಲ, ಐಟಲ್ ಕಟ್ಟಬೇಕು. ಐಟಲ್ ಕಟ್ಟಿದ ಮೇಲೆ 1 ತಾಸು ಆಮೇಲೆ ನೀರು, ಆಹಾರ ಕೊಡಬೇಕು. ಕರು ನಿಮಗೆ ಎಕ್ಸ್ಟ್ರಾ ಕರು ಅನ್ಸೋದು ಹೊರಗಡೆ ಹೋಗಿ ಮಾರ. ಹೌದು, ಕರುಗಳು ನಮಗೆ ಇಷ್ಟ ಇದ್ರೆ ಇಟ್ಕೋಬಹುದು. ಇಲ್ಲಾಂದ್ರೆ ಬೇರೆ ರೈತರುಗಳಿಗೆ ಯಾರ್ಯಾರು ಕೊಟ್ಟರೆ ಹೆಣ್ಣುಗರುಗಳಾದ್ರೆ ಒಂದು 6,000, 7,000, 8,000 ಒಂದು ವರ್ಷ ಮೇಯಿಸಿದ್ರೆ ಒಂದು 10,000ವರೆಗೂ ಹೋಗುತ್ತೆ. ಮತ್ತೆ ನಮ್ಗೆ ಗೊಬ್ಬರ ಲಾಭ ಐತಿ. ಹೈನುಗಾರಿಕೆಗಳು 2 ಲಾಭ ಇದೆ ನಮಗೆ. ಹೈನುಗಾರಿಕೆಗಳು ಕರು ಲಾಭ ಆಗುತ್ತೆ, ಗೊಬ್ಬರ ಲಾಭ ಆಗುತ್ತೆ. ನಾವು ಊಟ ಮಾಡ್ತೀವಿ, ನಮಗೆ ಮಜ್ಜಿಗೆ, ಮೊಸರು, ತುಪ್ಪ ಊಟ ಮಾಡ್ಬೋದು. ಸರ್, ಈಗ ಇದಕ್ಕೆ ವ್ಯಾಕ್ಸಿನೇಷನ್ ಏನು ಕೊಡ್ತೀರಿ ಸರ್ ವರ್ಷ? ಇದಕ್ಕೆ ವ್ಯಾಕ್ಸಿನೇಷನ್ ನಾವು ಆ ಟೈಮ್ಗಳು ಯಾವಾರ ಏನಾರು ಬಂತಂದ್ರೆ, ಈ ಮೊನ್ನೆ ಒಂದು ಇದು ಬಂತು, ಯಾವುದೋ ವೈರಸ್ ಬಂತು, ಸುಮಾರು ಆಕಳುಗಳು ಡೆತ್ ಆದವು. ಆ ಟೈಮಲ್ಲಿ ನಾವು ಡಾಕ್ಟರ್ ಕರೆಸ್ತೀವಿ, ಅವರು ಮಾಡ್ತಾರೆ, ನಮ್ಗೆ ಗೊತ್ತಾಗಲ್ಲ. ಅಂದ್ರೆ ಆ ಟೈಮಲ್ಲಿ ನಾವು ಡಾಕ್ಟರ್ ಸಂಪರ್ಕ ಮಾಡಬೇಕು. ಯಾವುದಾಗಲಿ ಮೈ ಮೇಲೆ ಗುಳ್ಳೆಗಳು ಬರ್ತವೆ, ಒಂಥರಗಳು, ಆಮೇಲೆ ಆಕಳುಗಳು ಬುರುಗು ಬರುತ್ತೆ, ನೊರೆ ಬರುತ್ತೆ. ನಾವು ಏನೇ ಬಂದರೂ ಕೂಡ ನಾವು ನಾಟಿ ವೈದ್ಯರಿಂದ ಬಿಟ್ಟು ಡಾಕ್ಟರ್ ಕಾಣಬೇಕು. ಡಾಕ್ಟರ್ ಇವ್ರಿಗೆ ಆಗಿಲ್ಲ ಅಂದ್ರೆ ಬೇರೆ ಡಾಕ್ಟರ್ ನಮಗೆ ಜಿಲ್ಲಾ ಮಟ್ಟದಲ್ಲಿ ಇದ್ದಾರೆ, ಅವರು ನಾವು ಕಂಡ್ರೆ ಒಳ್ಳೆ ಸಲಹೆ ಕೊಡ್ತಾರೆ ನಮಗೆ. ಅಂದ್ರೆ ಎಷ್ಟು ವ್ಯಾಕ್ಸಿನ್ ಆಗುತ್ತೆ ಸರ್ ಹಂಗೆ? ಇಲ್ಲ, ಅದು ನಮ್ಗೇನು ನನ್ನ ಸರ್ವಿಸಲ್ಲಿ ನಮ್ಗೆ ನಾವು ಯಾಕಂದ್ರೆ ಹೊಲದಲ್ಲಿ ಇರೋದು, ನಮ್ಗೇನು ಅಂತ ಇನ್ನೂ ಅಂಥದ್ದು ಯಾವುದು ಕಂಡಿಲ್ಲ ನನಗೆ, ಇನ್ನೂ ಕಂಡಿಲ್ಲ, ಗೊತ್ತಿಲ್ಲ ನನಗೆ. ಜಾಸ್ತಿ ಹಂಗಿದೆ ನಾವು ಬರ್ತೀವಿ, ಅವ್ರು ಇಂಜೆಕ್ಷನ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಸರ್, ಈಗ ಆದಾಯದ ಮೂಲ ನೋಡೋದಾದ್ರೆ ಸರ್, ಈಗ ಬರೀ 1 ಎಕರೆ ಇಟ್ಕೊಂಡು ನಾವು ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಈ ಬರೀ ಹಾಲಿನಲ್ಲೇ ಎಷ್ಟು ಮಾಡ್ತಾ ಇದ್ರಿ ಸರ್ ತಿಂಗಳಿಗೆ? ಸರ್, ಈಗ ನಾವು 1 ಎಕರೆ ಒಳಗೆ ತಿಂಗಳಿಗೆ ಹೈನುಗಾರಿಕೆ ಒಳಗೆ ಅಂದ್ರೆ ಮಿನಿಮಮ್ ಅಂದ್ರೆ 20,000 ಅವರೇಜ್ ತೆಗಿತೀವಿ ನಾವು. 20,000 ಮಿನಿಮಮ್, ಎಲ್ಲ ಖರ್ಚೆಲ್ಲ ಹೋಗಿ. ಖರ್ಚೆಲ್ಲ ಹೋಗಿ. ಅದು ಈ ಗೊಬ್ಬರ ಏನಾದ್ರು ಮಾರ್ತೀರಾ ಸರ್? ಹೌದು ಸರ್, ಗೊಬ್ಬರ ಮಾರ್ತೀವಿ. ನಮ್ಮ ತೋಟಕ್ಕೆ ಆದಷ್ಟು ನಮ್ಗೆ ಹಾಕಿವಿ, ಈಗ ಹಾಕ್ತಿವಿ. ಒಂದು 25,000, 20,000ವರೆಗೆ ವರ್ಷಕ್ಕೆ ಅದು ಗೊಬ್ಬರ ಹೋಗುತ್ತೆ. ಒಂದು 20,000 ರೂಪಾಯಿ ಗೊಬ್ಬರ ಹೋಗುತ್ತೆ. ಅದ್ರ ಜೊತೆ ಇದೆ. ಆಮೇಲೆ ಕರುಗಳು ಬರ್ತವೆ, 10,000, 15,000 ರೂಪಾಯಿ ಕರುಗಳು ಹೋಗ್ತವೆ. ಏನ್ ಲಾಸ್ ಇಲ್ಲ ಅಂದ್ರೆ ಅದ್ರ ಮೇಲೆ ಅವಲಂಬನೆ ಆಗಬಾರ್ದು. ಎಲ್ಲ ನಾವು ಅದು ಇಡೀ ನಮ್ಮ ಮಗಳ ಮದುವೆ ಸಾಲನ ಅದನ್ನೆಲ್ಲ ತೀರಿಸ್ಬೇಕಂದ್ರೆ ಆಗೋದಿಲ್ಲ. ಒಬ್ಬ ಬಿಡಬೇಕು ಹೊರಗೆ ಹೋಗಿ. ನಾವು ಬರೀ ಹೈನುಗಾರಿಕೆ ಮಾಡಿ ಅಂತ ಎಲ್ಲ ನಾವು ಇಲ್ಲೇ ಅದ್ಮೇಲೆ ಸಾಲ ಸೂಲ ಅಷ್ಟು ಅದ್ರ ಮೇಲೆ ಹಾಕ್ಬಾರ್ದು. ಯಾಕಂದ್ರೆ ಅದಕ್ಕೆ ಎಷ್ಟಿದೆ ಆದಾಯ ಅದಕ್ಕೆ ಕೊಡ್ತಾ ಇರುತ್ತೆ. ನಾವೇನು ಮಾಡ್ತೀವಿ ರೀ, ನಾವೆಲ್ಲ ಜಗ್ಗ ಸಾಲ ಮಾಡಿಬಿಡ್ತೀವಿ, ಅದಕ್ಕೆ ಇದಕ್ಕೆ ಮನೆ ಕಟ್ಟಿಬಿಡ್ತೀವಿ, 10 ಲಕ್ಷ 20 ಲಕ್ಷ ಮನೆ ಕಟ್ಟಿಬಿಡ್ತೀವಿ. ಎಲ್ಲ ಸಾಲ ತಂದು ಹೊಲದ ಮೇಲೆ ಹೈನುಗಾರಿಕೆಯಲ್ಲಿ ಮಾಡ್ತೀವಿ. ಏನು ತೀರ್ತಾವ ಆಗಲ್ಲ. ಆಮೇಲೆ ಶಿವಾಯನಮ್ಮ ಅಂತೇಳಿ ಮೇಲೆ ಹೋಗ್ಬಿಡೋದು. ಅವ್ನು ಕೊಟ್ಟನ ಅಲ್ಲಿ ಹೋದ, ಇದ್ದವನು ಹಿಂಗಲ್ಲ. ನಮ್ಮಲ್ಲಿ ಫಸ್ಟ್ ನೋಡ್ಬೇಕು ನಾವು ಎಷ್ಟಾಗತ್ತೆ. ನಾವು ನೋಡಿ ಇಷ್ಟು ವರ್ಷ ನಾವು ಇಷ್ಟೇ ಇದೀವಿ. ನಾವೇನು ದೊಡ್ಡ ಆಡಂಬರ ಕಟ್ಟಿಲ್ಲ ನಾವು.
ಯಾಕಂದ್ರೆ ಯಾಕೆ ಮೈನೇ ಹೋದು ಮನುಷ್ಯರು, ಯಾಕಂದ್ರೆ ನಮ್ಗಿಂದ ಆದಾಯ ಬರಬೇಕು. ಯಾವುದೇ ಆಗಲಿ ಸರ್, ನೀವು ಕೇಳೋದು ಪ್ರಶ್ನೆ ಏನಂದರೆ ನಮ್ಗಿಂದ ಆದಾಯ ಬರಬೇಕು. ಇಂದ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಆದಾಯ ಬಂದು ಅಂತ ಮನೆ ಕಟ್ಕೋಬೋದು. ಆದಾಯನೇ ಇರಲ್ಲ, ಹೊಲ್ದಾಗ ನೋಡಿ ಜೀರೋ ಇರ್ತೈತಿ. 25,000 30,000 ರೂಪಾಯಿ ಬಾಗಿಲು ಕಟ್ತಾರೆ, 10-15 ಲಕ್ಷ ರೂಪಾಯಿ ಮನೆ ಕಟ್ತಾರೆ. ಆಮೇಲೆ ಮಕ್ಕಳನ್ನೆಲ್ಲರನ್ನ ರತ್ತೀರಿ ಕಳಿಸ್ತಾರೆ ದುಡಿಯೋಕ್ಕೆ, ಆಮೇಲೆ ದುಡಿಯೋಕೆ ಕಳಿಸ್ತಾರೆ. ಅದಲ್ಲ, ನೀವೇ ಮಾಡ್ರಿ, ನಿಮ್ಮ ಹತ್ರನಿದೆ ಆದಾಯ ಬಂದಮೇಲೆ ನೀವು ಮಾಡಿರಿ. ನಾನು ಹೇಳೋದೆಲ್ಲ ರೈತರುಗಳಿಗೆ, ನಿಮ್ಮ ಹತ್ರ, ಯಾಕಂದ್ರೆ ರೈತನಿಗೆ ಆದಾಯನೇ ಹೊಲ ಮತ್ತು ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಟಗರು, ಇವೆಲ್ಲ ಮೇನ್ ಆದಾಯ. ಅವನೇನು ಅದ್ರ ಮೇಲೆ ಸಾಲ ಹಾಕ್ಬಾರ್ದು ನಾವು. ಸರ್ ಈಗ ಇದು ಆಯಿತು ಸರ್, ಈಗ ಹೈನುಗಾರಿಕೆ, ಇದ್ರ ಜೊತೆಗೆ ಕೋಳಿ ಸಾಕಾಣಿಕೆ, ಟಗರು ಸಾಕಾಣಿಕೆನೂ ಮಾಡ್ತಾ ಇದ್ದೀರ? ಹೌದೌದು, ಕೋಳಿ ಸಾಕಿದ್ವಿ. ಅಂದರೆ ನಮ್ಗೆ ಇಲ್ಲಿ ಹೊಲದಲ್ಲಿ ಇರೋದು ಮನೆಯಿಂದ ನಮಗೆ ಇಲ್ಲಿ ಅಕ್ಕಪಕ್ಕ ಅವು ಕಾಳುಗಳು ಸಿಗ್ತದಿಂದ ಈ ಒಂದು 25-30 ಕೋಳಿಗಳು ಸಾಕ್ತೀವಿ ನಾವು. ವರ್ಷಕ್ಕೆ ಅವು ಒಂದು ಮಿನಿಮಮ್ ಒಂದು 40,000 ರೂಪಾಯಿದ್ದು 50,000 ರೂಪಾಯಿ ಕೋಳಿ ಮಾಡ್ತೀವಿ. ಕುಕ್ಕುಂಬಳ ಸಂತಿ ಇದೆ ಇಲ್ಲಿಂದ, ನಾವು ಯಾವಾಗಲೂ ಕೋಳಿ ಇರ್ತವೆ. ಯಾಕಂದ್ರೆ ಈಗ ಪಕ್ಕದಲ್ಲಿ ಸ್ವಲ್ಪ ಹೊಲಗಳು ಅನ್ನೋದಕ್ಕೆ ನಾವು ಜಾಸ್ತಿ ಇಡಲ್ಲ, ಇನ್ನು ಸ್ವಲ್ಪ ಹಂಗೆ ಹೋಗ್ತೀವಿ. ಆಮೇಲೆ ಟಗರು ಮರಿ ಸಾಕ್ತೀವಿ, 2-3 ಸಾಕ್ತೀವಿ ಐತಲ್ಲಿ ಒಳಗಡೆ. ಈಗ ಒಂದು 10-15,000 ರೂಪಾಯಿ ರೈತರಿಗೆ ಏನಂದ್ರೆ ನಮ್ಮ ಹತ್ರ ಇದೆ. ನಾನು ರೈತರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು 1 ಎಕರೆ ಹೊಲದಲ್ಲಿ ಎಷ್ಟು ಅಂದರೆ ಎಲ್ಲ ನಮ್ಮ ಹತ್ರ ಇದ್ದಾವೆ. ನಾವು ಹುಡುಕ್ತಿದ್ದೀವಿ, ಎಲ್ಲಿ ಹೋಗಬೇಡ, ಇಲ್ಲೇ ಐತೆ, ಹುಡುಕ್ತೀವಿ. ಅಲ್ಲಿ ಸಿಗುತ್ತಾ, ಇಲ್ಲಿ ಸಿಗುತ್ತಾ, ಆಗ ಅಲ್ಲಿ ಕಲ್ಯಾಣ ಫ್ಯಾಕ್ಟ್ರಿ ಎಷ್ಟು ಕೊಡ್ತಾರೆ, ದೊಡ್ಡ ಡೈರಿ ಎಷ್ಟು ಕೊಡ್ತಾರ, ನಂದಿನಿ ಒಳಗೆ ಎಷ್ಟು ಕೊಡ್ತಾರ, ಎಲ್ಲಿಲ್ಲ, ನಾವೇ ನಮ್ಮ ಹತ್ರ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಎಲ್ಲ ರೈತರಿಗೂ ಇಷ್ಟ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ. ಓಕೆ ಸರ್. ಸರ್ ನೀವು ಇಷ್ಟೊತ್ತು ಹೆಂಗೆ ಬರೀ ಸಣ್ಣ ಪ್ರಮಾಣದಲ್ಲಿ ಬರೀ 1 ಎಕರೆ ಇಟ್ಕೊಂಡು ಹೈನುಗಾರಿಕೆ ಅದಲ್ಲದೆ ಅದ್ರ ಜೊತೆ ಕೋಳಿ ಮತ್ತು ಟಗರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಯಾವ ರೀತಿ ಒಂದು ಜೀವನ ಮಾಡ್ತಾ ಇದ್ದೀರಾ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್, ನಮಸ್ಕಾರ. ಇನ್ನೊಂದು ಹೇಳ್ಬೇಕಂದ್ರೆ ಅದು MB ಪಾಟೀಲ್ ಸರ್, ಅದು ಅವರಿಂದಲೇ ನಾನು ಇಷ್ಟೊಂದು ಮುಂದೆ ಬಂದಿನಿ ಅನ್ನೋದು ಹೆಮ್ಮೆ ಪಡ್ತೀನಿ ನಾನು ಹೇಳೋಕ್ಕೆ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಮಂಜುನಾಥ್ ಸರ್ ಅವರು ಹೇಳ್ತಾ ಇದ್ರು, ನಾನು ಮೊದಲು ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ದೆ, ಈಗ ಆಳಿನ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಹೂವಿನ ಬೆಳೆ ತೆಗೆದಿದ್ದೀನಿ. ಅದು ಬರೀ ಆ 1 ಎಕರೆ ಜಾಗನೇ ಇಟ್ಕೊಂಡು ಈಗ ನಾನು ಹೈನುಗಾರಿಕೆ ಮಾಡ್ತಾಯಿದ್ದೀನಿ. 6 ಹಸುಗಳನ್ನು ನಾನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಮನೆಯವರೆಲ್ಲ ಕೂಡಿ ಇಲ್ಲಿ ನಮಗೆ ಕೆಲಸ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಸಾಲನೂ ಕೂಡ ಮಾಡಿಲ್ಲ. ನಮಗೆ ತಿಂಗಳ ಆದಾಯನೂ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಮಕ್ಕಳ ಶಿಕ್ಷಣ ಕೂಡ ಇದರಲ್ಲಿ ಆರಾಮಾಗಿ ಮಾಡ್ತಾ ಇದೀವಿ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ಅಯೋಧ್ಯ ಕ್ರಾಪ್ಸ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.